ಅದೇ ಕಾಂಗ್ರೆಸ್ನಲ್ಲಿ ಮಂತ್ರಿ ಮಾಡಿದ್ರು ಅಂಬೇಡ್ಕರ್ ಅವ್ರಿಗೆ. ಹಾಗಾಗಿ ಅಂಬೇಡ್ಕರ್ ಅವರೇನು ಕಾಂಗ್ರೆಸ್ನ ವಿರೋಧಿ ಆಗಿರಲಿಲ್ಲ ಅಥವಾ ಕಾಂಗ್ರೆಸ್ನವ್ರು ಅಂಬೇಡ್ಕರ್ ವಿರೋಧಿ ಆಗಿರಲಿಲ್ಲ, ಹೀಗೂ ವಾದ ಮಾಡೋರಿದ್ದಾರೆ. ಮಂತ್ರಿ ಮಾಡಿದ್ರು ಅಂದ್ರೆ ಬಾಬಾ ಸಾಹೇಬ್ ಇದೇ ವಿಚಾರಕ್ಕೆ ಕಾಂಗ್ರೆಸ್ ವಕ್ತಾರರು ಇದೇ ಮಹಾಭಾರತ ವೇದಿಕೆಯಲ್ಲಿದ್ದಾಗ ಹೇಳಿದ್ರು, ಪೊಲಿಟಿಕಲಿ ನಮ್ಮ ಅಪೋನೆಂಟ್ ಆಗಿ ನಿಂತಾಗ ಅವರನ್ನ ಪೊಲಿಟಿಕಲ್ ಅಪೋನೆಂಟ್ ಆಗಿ ನೋಡ್ತೀವಿ ಹೊರತು ಅಂಬೇಡ್ಕರ್ ಅವರನ್ನ ಅವರ ಐಡಿಯಾಲಜಿ ಅಪೋಸಿಷನ್ ನಮಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ ವಕ್ತಾರರ ವಾದ ಇದು. ಕಾಂಗ್ರೆಸ್ ವಕ್ತಾರವರು ಐಡಿಯಾಲಜಿ ಅವ್ರು ವಿರೋಧ ಮಾಡಲ್ಲ, ಯಾಕಂದರೆ ವಿರೋಧ ಮಾಡೋಕ್ಕೆ ಅವ್ರಿಗೆ ಸೈದ್ಧಾಂತಿಕ ನೆಲೆಗಟ್ಟು ಬದ್ಧತೆ ಇಲ್ಲ. ಆದರೆ ನಾವು ಯಾವಲ್ಲೂ ಸಮಾನತಾವಾದಿಗಳು ಅವನ್ನ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದೀವಿ, ದೇಶದ ಜಾಗೃತಿ ಮೂಡಿಸ್ತಾ ಬರ್ತಾ ಇದ್ದೀವಿ. ಕಾಂಗ್ರೆಸ್ಸು ಬಾಬಾ ಸಾಹೇಬ್ರನ್ನ ಅವರು ಮಂತ್ರಿ ಮಾಡಿರೋದು ದೊಡ್ಡದಲ್ಲ. ಬಾಬಾ ಸಾಹೇಬರು ಆ ಕಾಂಗ್ರೆಸ್ ಜೊತೆ ಸೇರಿ ನಾನು ದೇಶಕ್ಕಾದರೂ ಒಳ್ಳೇದು ಮಾಡ್ಬೋದು ಅಂತ ಒಪ್ಕೊಂಡು ಆ ಮೈತ್ರಿ ಸರ್ಕಾರ ಜೊತೆ ಇದ್ರಲ್ಲ, ಮತ್ತು ಅದರಿಂದ ಹೊರಗೂ ಬಂದರು ಹಿಂದೂ ಕೋಡ್ ಬಿಲ್ಲಲ್ಲಿ. ಅದು ಬಾಬಾ ಸಾಹೇಬ್ರ ದೊಡ್ಡತನ, ಅದು ಅವರ ಗ್ರೇಟ್ನೆಸ್ಸು. ಸೊ ಅದನ್ನು ನಮಗೆ ಕಾಂಗ್ರೆಸ್ ಇಸ್ ನಾಟ್ ಡೂಯಿಂಗ್ ಎನಿಬಡಿ ಅ ಫೇವರ್. ಕಾಂಗ್ರೆಸ್ 1885ಇಂದನೂ ಕೂಡ ಅವರು ಯಾವಾಗಲೂ ಅಧಿಕಾರಕ್ಕೋಸ್ಕರ ನಿಂತಿರೋದು ಹೊರತು ಯಾವತ್ತೂ ಪರಿವರ್ತನೆಗೋಸ್ಕರ ನಿಂತಿಲ್ಲ. ನಮ್ಮ ಸಿದ್ಧಾಂತ ಪರಿವರ್ತನೆಗೋಸ್ಕರ ನಿಂತಿರೋದು. ಅದು ಬಾಬಾ ಸಾಹೇಬರು ನಮಗೆ ಮಾದರಿಯಾಗಿ ಕೆಲಸ ಮಾಡಿದ್ದಾರೆ. ಸೊ ನಮಗೆ ಅವರು ನಮ್ಮನ್ನು ಒಪ್ಕೊಂಡಿದ್ದ ತಕ್ಷಣ ನಾವು ಅವ್ರನ್ನ ಒಪ್ಪಕ್ಕಾಗಲ್ಲ.